ಎಕ್ಸ್ಕ್ಲೂಸಿವ್ ಮಾಹಿತಿ. ಬಳ್ಳಾರಿಯ ರಕ್ತ ರಾಜಕಾರಣದ ಅಸಲಿ ಕಹಾನಿ ಈಗ ಶುರುವಾಗ್ತಾ ಇದೆ. ಇನ್ಸೈಡ್ ಇನ್ಫಾರ್ಮೇಶನ್ ರಿಪಬ್ಲಿಕ್ ಕನ್ನಡದ ಬಳಿ ಬಳ್ಳಾರಿ ಫೈರಿಂಗ್ ಕೇಸ್ಗೆ ದಿಕ್ಕು ಬದಲಿಸುವಂತಹ ಸಾಕ್ಷಿ ರಿಪಬ್ಲಿಕ್ ಕನ್ನಡದ ಬಳಿ ಮಧ್ಯಾಹ್ನದಿಂದ ರಾತ್ರಿಯವರೆಗೂ ನಡೆದಂತಹ ಕಂಪ್ಲೀಟ್ ದೃಶ್ಯಾವಳಿಗಳು ರಿಪಬ್ಲಿಕ್ ಕನ್ನಡದ ಬಳಿ ವಿಡಿಯೋ ಸಾಕ್ಷಿ ಸಹಿತ ಸತ್ಯದ ಅನಾವರಣಗೊಳ್ತಾ ಇದೆ. ಬಳ್ಳಾರಿ ಫೈರಿಂಗ್ ಕೇಸ್ ದಿಕ್ಕು ಬದಲಿಸುವಂತ ವಿಚಾರ. ಹಾಗಾದ್ರೆ ರೆಡ್ಡಿ ಬ್ರದರ್ಸ್ ಈ ಬಳ್ಳಾರಿ ಬೆಂಕಿಗೆ ಕಾರಣರಾದ್ರ? ಬ್ಯಾನರ್ ತೆರವು ಕಿರಿಕ್ ಆರಂಭ ಮಾಡಿದೆ ರೆಡ್ಡಿ ಬ್ರದರ್ಸ್. ರಿಪಬ್ಲಿಕ್ನಲ್ಲಿ ಬಳ್ಳಾರಿ ಬೆಂಕಿ ವಿಡಿಯೋ ಪುರಾವೆ ರಿವೀಲ್ ಆಗ್ತಾ ಇದೆ. ಬ್ಯಾನರ್ ತೆರವಿನ ನಂತರ ರೆಡ್ಡಿ ಸಹೋದರರು ಕಿರಿಕ್ ಮಾಡಿದ್ರ. ತೋಳು ತಟ್ಟಿದ್ದೆ ಸೋಮಶೇಖರ್ ರೆಡ್ಡಿ. ರೆಡ್ಡಿ ಬೆನ್ನಲ್ಲೇ ಅಖಾಡಕ್ಕೆ ಎಂಟ್ರಿ ಕೊಟ್ರ ಶ್ರೀರಾಮುಲು. ಹೌದು, ಸತೀಶ್ ರೆಡ್ಡಿ ವಿರುದ್ಧ ಸಿಡಿದೆದ್ದು ಶ್ರೀರಾಮುಲು ಮುನ್ನುಗ್ತಾರೆ. ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದೆ ರೆಡ್ಡಿ ಬ್ರದರ್ಸ್ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಬೆಂಕಿಗೆ ಕಾರಣವಾದ್ರ ರೆಡ್ಡಿ ಬ್ರದರ್ಸ್. ಬ್ಯಾನರ್ ತೆರವು ಕಿರಿಕನ್ನು ಆರಂಭ ಮಾಡಿದ್ದೆ ರೆಡ್ಡಿ ಬೆಂಬಲಿಗರ. ರಿಪಬ್ಲಿಕ್ನಲ್ಲಿ ಬಳ್ಳಾರಿ ಬೆಂಕಿ ವಿಡಿಯೋ ಪುರಾವೆ ರಿವೀಲ್ ಆಗ್ತಾ ಇದೆ. ಈ ಬಳ್ಳಾರಿ ರಕ್ತ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಜುವಲ್ಸ್ ಸಿಗ್ತಾ ಹೋಗ್ತಾ ಇದೆಯಲ್ಲ, ಇದರಿಂದ ಸಾಕಷ್ಟು ಪ್ರಶ್ನೆಗಳು ಕಾರಣ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಈ ಬಳ್ಳಾರಿ ಕಿಚ್ಚಿಗೆ ಅಸಲಿ ಕಾರಣ ಏನು ಅನ್ನುವಂಥ ಪ್ರಶ್ನೆ. ರೆಡ್ಡಿ ಸಹೋದರರೇ ಇದಕ್ಕೆ ಅಸಲಿ ಕಾರಣ ಆದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಳ್ಳಾರಿ ದಳ್ಳೂರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ. ಬಳ್ಳಾರಿ ಬೆಂಕಿಗೆ ಕಾರಣ ಆಗಿದ್ಯಾರು? ಗೇಮ್ ಚೇಂಜರ್ ವಿಡಿಯೋ ನಮ್ಮಲ್ಲಿ ಮಾತ್ರ. ಬ್ಯಾನರ್ನಿಂದ ಶುರುವಾದಂತ ಜಗಳ ಗನ್ ಫೈರಿಂಗ್ ವರೆಗೂ ಹೋಗುತ್ತೆ ಅಂತಂದ್ರೆ ಅಸಲಿಗೆ ಅಲ್ಲಿ ಕಾರಣ ಆಗಿದ್ದೇನು? ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿಯವರೆಗೂ ಕೂಡ ಹೈ ಡ್ರಾಮಾ ನಡೆಯುತ್ತೆ. ಆ ಹೈ ಡ್ರಾಮಾ ಕಂಪ್ಲೀಟ್ ದೃಶ್ಯ. ಬಳ್ಳಾರಿಯ ಈ ದಳ್ಳೂರಿಗೆ ಕಾರಣ ಆದಂತ ಅಸಲಿ ಕಾರಣಗಳು ಏನೇನು ಅನ್ನುವಂತ ಪ್ರಶ್ನೆ. ಪೊಲೀಸರ ತನಿಖೆ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಫೈರಿಂಗ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾಕೆ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಪೊಲೀಸರನ್ನ ಕೂಡ ಕಾಡ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈ ಬ್ಯಾನರ್ನಿಂದಲೇ ಶುರುವಾಯ್ತಾ ಅನ್ನೋ ಪ್ರಶ್ನೆಯು ಕಾಡ್ತಾ ಇದೆ. ಈ ಬ್ಯಾನರ್ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಈ ಬ್ಯಾನರ್ ಅನ್ನ ಹಾಕ್ತಾರೆ. ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಬ್ಯಾನರ್ ಅನ್ನ ಹಾಕಿದ ನಂತರದಲ್ಲಿ ಕೆಲವು ನಿಮಿಷಗಳಲ್ಲಿ ಅದನ್ನ ತೆರವುಗೊಳಿಸಲಾಗುತ್ತೆ. ಯಾವಾಗ ಆ ಬ್ಯಾನರ್ ಕೈ ಹಾಕಿದ್ರೋ, ಯಾವಾಗ ಆ ಬ್ಯಾನರ್ ಅನ್ನ ಕೆಳಗೆ ಬೀಳಿಸಿದ್ರೋ, ಯಾವಾಗ ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರೋ ಆಗ್ಲೇ ಶುರುವಾಗೋದು ನೋಡಿ. ಆ ನಂತರದಲ್ಲಿ ಆ ಮೆಸೇಜ್ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಗೂ ಕೂಡ ಹೋಗುತ್ತೆ. ಸಂಜೆ ಅಷ್ಟೊತ್ತಿಗೆ ಅವರು ಕೂಡ ಧರಣಿಯನ್ನ ಮಾಡೋದಕ್ಕೆ ಅಲ್ಲಿ ಆಗಮಿಸ್ತಾರೆ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಎಂಟ್ರಿ ಆಗೋದು ರೆಡ್ಡಿ ಬ್ರದರ್ಸ್. ಸೋಮಶೇಖರ್ ರೆಡ್ಡಿ ಆಗಮಿಸ್ತಾರೆ. ಅದರ ಜೊತೆಯಲ್ಲಿ ಶ್ರೀರಾಮುಲು ಕೂಡ ಆಗಮಿಸ್ತಾರೆ. ಅನಂತರದಲ್ಲಿ ಮಾತಿಗೆ ಮಾತು, ವಾಗ್ವಾದಗಳು, ಕೈ ಮೇಲಾಯಿಸುವ ಹಂತಕ್ಕೂ ಕೂಡ ಹೋಗಿ ಮುಟ್ಟುತ್ತೆ. ಆ ಸಂದರ್ಭದಲ್ಲಿ ಫೈರಿಂಗ್ ಆಗಿರೋದಾದ್ರೆ ಅಸಲಿ ಕಾರಣ ಈ ಬ್ಯಾನರ್ ತೆರವು ಮಾಡಿದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು. ಮುನ್ನುಗ್ತಾರೆ. ಗಲಾಟೆಗೆ ಪ್ರಚೋದನೆ ಕೊಟ್ಟಿದ್ದೆ ರೆಡ್ಡಿ ಬ್ರದರ್ಸ್ ಅಂತ ಹೇಳಲಾಗ್ತಾ ಇದೆ. ಬಳ್ಳಾರಿ ಬೆಂಕಿಗೆ ಕಾರಣವಾದ್ರ ರೆಡ್ಡಿ ಬ್ರದರ್ಸ್. ಬ್ಯಾನರ್ ತೆರವು ಕಿರಿಕನ್ನು ಆರಂಭ ಮಾಡಿದ್ದೆ ರೆಡ್ಡಿ ಬೆಂಬಲಿಗರ. ರಿಪಬ್ಲಿಕ್ನಲ್ಲಿ ಬಳ್ಳಾರಿ ಬೆಂಕಿ ವಿಡಿಯೋ ಪುರಾವೆ ರಿವೀಲ್ ಆಗ್ತಾ ಇದೆ.
ಈ ಬಳ್ಳಾರಿ ರಕ್ತ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ವಿಜುವಲ್ಸ್ ಸಿಗ್ತಾ ಹೋಗ್ತಾ ಇದೆಯಲ್ಲ, ಇದರಿಂದ ಸಾಕಷ್ಟು ಪ್ರಶ್ನೆಗಳು ಕಾರಣ ಆಗ್ತಾ ಇರೋದು. ಅದರ ಜೊತೆಯಲ್ಲಿ ಈ ಬಳ್ಳಾರಿ ಕಿಚ್ಚಿಗೆ ಅಸಲಿ ಕಾರಣ ಏನು ಅನ್ನುವಂಥ ಪ್ರಶ್ನೆ. ರೆಡ್ಡಿ ಸಹೋದರರೇ ಇದಕ್ಕೆ ಅಸಲಿ ಕಾರಣ ಆದ್ರ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇದೆ. ಬಳ್ಳಾರಿ ದಳ್ಳೂರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಬೇರೆ ಎಲ್ಲೂ ಇಲ್ಲದ ಎಕ್ಸ್ಕ್ಲೂಸಿವ್ ದೃಶ್ಯ. ಬಳ್ಳಾರಿ ಬೆಂಕಿಗೆ ಕಾರಣ ಆಗಿದ್ಯಾರು? ಗೇಮ್ ಚೇಂಜರ್ ವಿಡಿಯೋ ನಮ್ಮಲ್ಲಿ ಮಾತ್ರ. ಬ್ಯಾನರ್ನಿಂದ ಶುರುವಾದಂತ ಜಗಳ ಗನ್ ಫೈರಿಂಗ್ ವರೆಗೂ ಹೋಗುತ್ತೆ ಅಂತಂದ್ರೆ ಅಸಲಿಗೆ ಅಲ್ಲಿ ಕಾರಣ ಆಗಿದ್ದೇನು? ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿಯವರೆಗೂ ಕೂಡ ಹೈ ಡ್ರಾಮಾ ನಡೆಯುತ್ತೆ. ಆ ಹೈ ಡ್ರಾಮಾ ಕಂಪ್ಲೀಟ್ ದೃಶ್ಯ. ಬಳ್ಳಾರಿಯ ಈ ದಳ್ಳೂರಿಗೆ ಕಾರಣ ಆದಂತ ಅಸಲಿ ಕಾರಣಗಳು ಏನೇನು ಅನ್ನುವಂತ ಪ್ರಶ್ನೆ. ಪೊಲೀಸರ ತನಿಖೆ ಅದೇ ಹಾದಿಯಲ್ಲಿ ಸಾಗ್ತಾ ಇದೆ. ಫೈರಿಂಗ್ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ಯಾಕೆ ಹಾಗಾದ್ರೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಈಗಾಗಲೇ ಪೊಲೀಸರನ್ನ ಕೂಡ ಕಾಡ್ತಾ ಇರೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಈ ಬ್ಯಾನರ್ನಿಂದಲೇ ಶುರುವಾಯ್ತಾ ಅನ್ನೋ ಪ್ರಶ್ನೆಯು ಕಾಡ್ತಾ ಇದೆ. ಈ ಬ್ಯಾನರ್ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ಈ ಬ್ಯಾನರ್ ಅನ್ನ ಹಾಕ್ತಾರೆ. ಒಂದಷ್ಟು ಕಾಂಗ್ರೆಸ್ ಕಾರ್ಯಕರ್ತರು ಬಂದು ಬ್ಯಾನರ್ ಅನ್ನ ಹಾಕಿದ ನಂತರದಲ್ಲಿ ಕೆಲವು ನಿಮಿಷಗಳಲ್ಲಿ ಅದನ್ನ ತೆರವುಗೊಳಿಸಲಾಗುತ್ತೆ. ಯಾವಾಗ ಆ ಬ್ಯಾನರ್ ಕೈ ಹಾಕಿದ್ರೋ, ಯಾವಾಗ ಆ ಬ್ಯಾನರ್ ಅನ್ನ ಕೆಳಗೆ ಬೀಳಿಸಿದ್ರೋ, ಯಾವಾಗ ಆ ಬ್ಯಾನರ್ ಅನ್ನ ತೆರವುಗೊಳಿಸಿದ್ರೋ ಆಗ್ಲೇ ಶುರುವಾಗೋದು ನೋಡಿ. ಆ ನಂತರದಲ್ಲಿ ಆ ಮೆಸೇಜ್ ಭರತ್ ರೆಡ್ಡಿಯ ಆಪ್ತ ಸತೀಶ್ ರೆಡ್ಡಿಗೂ ಕೂಡ ಹೋಗುತ್ತೆ. ಸಂಜೆ ಅಷ್ಟೊತ್ತಿಗೆ ಅವರು ಕೂಡ ಧರಣಿಯನ್ನ ಮಾಡೋದಕ್ಕೆ ಅಲ್ಲಿ ಆಗಮಿಸ್ತಾರೆ. ಯಾವಾಗ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತೆ ಅನ್ನುವಂಥದ್ದು ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಎಂಟ್ರಿ ಆಗೋದು ರೆಡ್ಡಿ ಬ್ರದರ್ಸ್. ಸೋಮಶೇಖರ್ ರೆಡ್ಡಿ ಆಗಮಿಸ್ತಾರೆ. ಅದರ ಜೊತೆಯಲ್ಲಿ ಶ್ರೀರಾಮುಲು ಕೂಡ ಆಗಮಿಸ್ತಾರೆ. ಅನಂತರದಲ್ಲಿ ಮಾತಿಗೆ ಮಾತು, ವಾಗ್ವಾದಗಳು, ಕೈ ಮಿಲಾಯಿಸುವ ಹಂತಕ್ಕೂ ಕೂಡ ಹೋಗಿ ಮುಟ್ಟುತ್ತೆ. ಆ ಸಂದರ್ಭದಲ್ಲಿ ಫೈರಿಂಗ್ ಆಗಿರೋದಾದ್ರೆ ಅಸಲಿ ಕಾರಣ ಈ ಬ್ಯಾನರ್ ತೆರವು ಮಾಡಿದ್ದ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾ ಇರೋದು.